ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಾ ಇರತಕ್ಕಂತ ಕುರ್ಚಿ ಕಲಹ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಲುವರಾಯಸ್ವಾಮಿ ಅವರು ಇವತ್ತು ರಿಯಾಕ್ಟ್ ಮಾಡಿದ್ದಾರೆ. ದೆಹಲಿಗೆ ಹೋಗಿ ಬಂದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಲುವರಾಯಸ್ವಾಮಿ ಅವರ ಪ್ರತಿಕ್ರಿಯೆ. ಮುಖ್ಯಮಂತ್ರಿಗಳು ವಿವರಣೆಯನ್ನ ಕೇಳೂ ಇಲ್ಲ, ನಾನು ಕೊಟ್ಟೂ ಇಲ್ಲ. ದೆಹಲಿ ಭೇಟಿ ಬಗ್ಗೆ ಸಿದ್ದರಾಮಯ್ಯನವರು ನನಗೇನೂ ಕೇಳಿಲ್ಲ, ಹಾಗಾಗಿ ನಾನು ಏನೂ ಹೇಳಿಲ್ಲ ಅಂತ ಹೇಳಿ ಚಲುವರಾಯಸ್ವಾಮಿ ಅವರು ಹೇಳಿದ್ದಾರೆ. ಕೇಳಿಬಿಟ್ಟಿದ್ದೀನಲ್ಲ, ಅವರೇನು ನನ್ನ ಸಾಹೇಬರು ಕೇಳಿಲ್ಲ, ಆ ವಿಚಾರ ಚರ್ಚೆ ಮಾಡಲಿಲ್ಲ. ಅದು ವಿಚಾರ ಚರ್ಚೆಗೆ ಹೋಗದೇ ಇರೋದ್ರಿಂದ ಹೇಳೋದಿಲ್ಲ. ನಾನು ಹೋಗಿದ್ದು ನಿಮಗೆ ಸ್ಪಷ್ಟತೆ ಕೊಟ್ಟಿದ್ದೆ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಮೇಜ್ MSP ಪ್ರಕ್ಯೂರ್ ಮಾಡಿದ್ದೆ. ಮತ್ತು ನಾನು ವೇಣುಗೋಪಾಲ್ನ ಸುರ್ಜೇವಾಲ ಅವ್ರನ್ನ ಯಾರನ್ನೂ ಭೇಟಿನೇ ಮಾಡಿಲ್ಲ ಅಂತ ಪ್ರಶ್ನೆ ಬಿಟ್ಟು ಸರ್. ಇವತ್ತು ಮತ್ತೆ ಸ್ವಲ್ಪ ಜನ ವಿರುದ್ಧನೇ ಇಲ್ಲ ಸರ್. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಹೇಳ್ತಾ ಇದ್ದ ಹಾಗೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಕುರ್ಚಿಗೇರ್ಲಿಕ್ಕೆ ಕ್ಷಣಗಣನೆ ಪ್ರಾರಂಭ ಆಯಿತು ಅನ್ನೋ ರೀತಿಯ ವಾತಾವರಣ. ಆದರೆ ನಾಯಕರ ಹೇಳಿಕೆಯಲ್ಲಿ ಅಂಥದ್ದು ಏನೂ ಆಗ್ತಾ ಇಲ್ಲ, ಕೇವಲ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನೋ ರೀಶಫಲೋ ಇದ್ರ ಬಗ್ಗೆ ಚರ್ಚೆ ಅಷ್ಟೇ ಅಂತ ಹೇಳಿ. ಆದರೆ ಕಾಂಗ್ರೆಸ್ನಲ್ಲಿರುವಂತಹ ಕುರ್ಚಿ ಕಲಹ ಇದೀಗೇನು ಗೌಪ್ಯವಾಗಿ ಉಳಿದಿಲ್ಲ, ಎಲ್ಲವೂ ಕೂಡ ಖುಲ್ಲಂಖುಲ್ಲ ಹೇಳಿಕೆಗಳ ಸ್ವರೂಪವನ್ನು ಕೂಡ ಪಡೆದುಕೊಳ್ತಾ ಇದೆ. ಹಾಗಾಗಿ ಇದಕ್ಕೆ ಉತ್ತರ ಏನಪ್ಪ, ಯಾವಾಗ ಈ ಕುರ್ಚಿ ಕಲಹ ಮುಗಿಯೋದು, ಯಾರಿಂದ ಮುಗಿಯೋದು, ಕಾಂಗ್ರೆಸ್ನ ಹೈಕಮಾಂಡ್ ಯಾರು, ಅವ್ರು ಯಾವಾಗ ಬರ್ತಾರೆ, ಇದಕ್ಕೆ ಉತ್ತರ ಕೊಟ್ಬಿಟ್ಟು ಸರ್ಕಾರ ಮತ್ತೊಮ್ಮೆ ಆಕ್ಟಿವ್ ಆಗೋ ರೀತಿಯಲ್ಲಿ ಯಾವಾಗ ಮಾಡ್ತಾರೆ, ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾದ ಅಶೋಕ್ ಗೌಡ್ರಿದ್ದಾರೆ, ಹಾಗೆ JDSನ ವಕ್ತಾರರಾದ ನಾಗೇಂದ್ರ ಬಾಬು ಅವರಿದ್ದಾರೆ, ಸಾಮಾಜಿಕ ಹೋರಾಟಗಾರರಾದ ಸತೀಶ್ ಅವರಿದ್ದಾರೆ, ಹಾಗೆ ರಾಜಕೀಯ ವಿಶ್ಲೇಷಕರು ಹಾಗೆ ಹಿರಿಯ ಪತ್ರಕರ್ತರಾದ ಬಸವರಾಜ್ ಹಿಟ್ನಾಳ್ ಅವರಿದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಕೆಲವೇ ಕ್ಷಣಗಳಲ್ಲಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಮಂಡ್ಯದಲ್ಲಿ ಪ್ರತಿಭಟನೆ ಮಾಡಿದಂಥ ಡಾಕ್ಟರ್ B ಕೃಷ್ಣ ಅವರು ಜಾಯಿನ್ ಆಗೋ ನಿರೀಕ್ಷೆ ಇದೆ. ಹಾಗೆ DK ಶಿವಕುಮಾರ್ ಅವರ ಪರವಾಗಿ ಮೈಸೂರಿನಲ್ಲಿ ಸಿದ್ದರಾಮಯ್ಯನವರ ಜಿಲ್ಲೆಯಲ್ಲೇನೆ ಪೂಜೆ ಪುನಸ್ಕಾರ ಮಾಡಿಸಿದಂತಹ DK ಶಿವಕುಮಾರ್ ಅವರ ಅಭಿಮಾನಿ ತೇಜಸ್ ಲೋಕೇಶ್ ಗೌಡ ಕೂಡ ಜಾಯಿನ್ ಆಗೋ ನಿರೀಕ್ಷೆ ಇದೆ. ಹಾಗೆ ಚಲವಾದಿ ನಾರಾಯಣಸ್ವಾಮಿ ಅವರು ಕೂಡ ನಮ್ಮ ಜೊತೆಯಲ್ಲಿ ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗ್ತಾರೆ, ಅವರನ್ನು ಮಾತನಾಡ್ತಾ ಹೋಗೋಣ. ನಾನು ಹಿಟ್ನಾಳ್ ಸರ್ ತಮ್ಮಿಂದಲೇ ಪ್ರಾರಂಭ ಮಾಡ್ತೀನಿ. ನಿಜವಾಗ್ಲೂ DK ಶಿವಕುಮಾರ್ ಅವರ ಪಟ್ಟಾಭಿಷೇಕ ಆಗಲಿಕ್ಕೆ ಕಾಲ ಸನ್ನಿಹಿತವಾಗಿದೆಯಾ? ಐ ಥಿಂಕ್ ಎಸ್. ಯಾಕಂದರೆ ಈಗ ಸಿದ್ದರಾಮಯ್ಯನವರ 5 ವರ್ಷದ ಮಹತ್ವಾಕಾಂಕ್ಷೆ ಆಗಲಿ ಅಥವಾ ದೇವರಾಜ್ ಅರಸು ದಾಖಲೆಯನ್ನು ಮುರಿಬೇಕು ಅನ್ನೋ ಅದೊಂದು ಆಕಾಂಕ್ಷೆ ಏನಿದೆಯಲ್ಲ, ಇದಕ್ಕೆಲ್ಲ ಸೊಪ್ಪು ಹಾಕುವ ಸ್ಥಿತಿಯಲ್ಲಿ ಹೈಕಮಾಂಡ್ ಇಲ್ಲ. ಈಗ ಪಾರ್ಟಿ ಹೈಕಮಾಂಡ್ಗೆ ಏನಾಗುತ್ತೆ ಅಂದರೆ, ಒಂದು ಮಟ್ಟದಲ್ಲಿ ಕೊಟ್ಟ ಮಾತಿಗೆ ನಾವು ತಪ್ಪೋದಿಲ್ಲ, ಒಂದನೇದ್ದು. ಎರಡನೇದು, ಪಕ್ಷಕ್ಕಾಗಿ ದುಡಿದವರಿಗೆ ನಾವು ಸೂಕ್ತ ಸ್ಥಾನಮಾನ ಕೊಡ್ತೇವೆ ಅನ್ನೋ ಸಂದೇಶವನ್ನು ಕೊಡಲೇಬೇಕಾಗುತ್ತೆ. ಇಲ್ಲದೆ ಹೋದರೆ ಏನಾಗ್ಬಿಡ್ತದೆ, ಸಿದ್ದರಾಮಯ್ಯನವರು ಅಹಿಂದ ರಾಜಕಾರಣ ಏನು ಮಾಡಿದ್ರಲ್ಲ, ಅದ್ರ ಜೊತೆಗೇನೆ ಹೀಗೆ ಮುಂದುವರೆದು ಬಿಟ್ರೆ ಸಿದ್ದರಾಮಯ್ಯರೇ ಕಾಂಗ್ರೆಸ್ ಸಿದ್ದರಾಮಯ್ಯ, ಯಾವುದೇ ಒಂದು ಪಕ್ಷ ಆಗಲಿ ಒಂದು ಸಂಸ್ಥೆ ಆಗಲಿ ಆ ಸಂಘಟನೆಗಿಂತ ವ್ಯಕ್ತಿ ಹೆಚ್ಚು ಬಲಶಾಲಿ ಆಗೋ ಪ್ರಯತ್ನ ಮಾಡಿದಾಗ ಸಂಘಟನೆ ಎಲ್ಲೋ ಒಂದು ಕಡೆ ಅದನ್ನು ನಿಯಂತ್ರಣ ಮಾಡೋ ಪ್ರಯತ್ನ ಮಾಡಬೇಕಾಗ್ತದೆ. ಆ ಪ್ರಯತ್ನ ಹೈಕಮಾಂಡ್ ಮಾಡುತ್ತೆ ಅನಿಸುತ್ತೆ ನನಗೆ. ಮತ್ತು ಈಗ ಸಿದ್ದರಾಮಯ್ಯನವರು ಕೂಡ ಇದು 1.5 ಅವಧಿಯ ಮುಖ್ಯಮಂತ್ರಿ ಆದಮೇಲೆ ಸ್ವಲ್ಪ ಹಿರಿತನವನ್ನು ತೋರಿಸ್ಬೇಕಾಗ್ತದೆ. ಬಹುಶಃ ಇದು ನನ್ನ ಊಹೆ ಮಾತ್ರ. ನಾಳೆ ದಿನ ರಾಹುಲ್ ಗಾಂಧಿ ಬಂದಾದಮೇಲೆ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ನಡೆದಾಗ ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯನ ಬಣದವರು ಬಹುಶಃ ಕಾಂಗ್ರೆಸ್ ಅಧ್ಯಕ್ಷ ಪಟ್ಟ ಮತ್ತು 1 ಅಥವಾ 2 ಉಪಮುಖ್ಯಮಂತ್ರಿ ಸ್ಥಾನಗಳನ್ನು ಕೇಳಬಹುದು. ಆದರೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟು ಕೊಡಕ್ಕೆ ಆಗೋದೇ ಇಲ್ಲ ಅಂತ ಹೇಳಕ್ ಆಗೋದಿಲ್ಲ ಅನ್ಸುತ್ತೆ ನನಗೆ. ಸಿದ್ದರಾಮಯ್ಯ ಕೂಡ ಕಾಲ ಸನ್ನಿಹಿತದಲ್ಲಿ ಇದೆ ಅಂತ ಅನ್ಕೊಳ್ಬಹುದು. DK ಶಿವಕುಮಾರ್ ಅವರು ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಆಗೋ ಕಾಲ ಸನ್ನಿಹಿತದಲ್ಲಿ ಇದೆ. ನೀವು ಸಿದ್ದರಾಮಯ್ಯನವ್ರ ಬಗ್ಗೆ ಹೇಳ್ತಾ ಇದ್ರಿ, ಅಂದ್ರೆ ಸಿದ್ದರಾಮಯ್ಯ ಇಲ್ಲದೆ ಪಕ್ಷ ಇಲ್ಲ ಅನ್ನೋ ರೀತಿಯಲ್ಲಿ ಆಗಬಾರ್ದು ಅಥವಾ ಆ ರೀತಿಯ ಪರಿಸ್ಥಿತಿ ಇದೆಯಾ ಇಲ್ವಾ, ಈ ಬಗ್ಗೆ ದೇವೇಗೌಡರು ಕೂಡ ಮಾತನಾಡಿದ್ದಾರೆ. ಹಾಗೆ JDS ಪಾಳ್ಯದಲ್ಲೂ ಕೂಡ ಜೋರ್ ಚರ್ಚೆ ಅಂತೆ. ನಾನು ಇನ್ಫ್ಯಾಕ್ಟ್ BJP ವಕ್ತಾರರನ್ನು ಪ್ರಶ್ನೆ ಮಾಡೋಣ ಅಂತಿದ್ದೆ. ನೀವು ಸಿದ್ದರಾಮಯ್ಯ ಪಕ್ಷಕ್ಕೆ ಅನಿವಾರ್ಯ ಅನ್ನೋ ವಿಚಾರ ತೆಗೆದಿದ್ದರಿಂದ ಕಾಂಗ್ರೆಸ್ ಕ್ಷಮೆ ಇರಲಿ, JDS ವಕ್ತಾರರಿಂದ ನಾನು ಪ್ರಶ್ನೆ ಪ್ರಾರಂಭ ಮಾಡ್ತೀನಿ. ಸಿದ್ದರಾಮಯ್ಯನವರು ಯಾವತ್ತೂ ಕೂಡ ಒಂದು ಪಕ್ಷಕ್ಕೆ ನಿಷ್ಠರಾಗಿರೋ ಉದಾಹರಣೆಯೇ ಇಲ್ಲ.
ಅವ್ರ ಅಧಿಕಾರಕ್ಕೋಸ್ಕರವೇ ಪಕ್ಷಕ್ಕೆ ಬರ್ತಾರೆ, ಪಕ್ಷದಿಂದ ಹೊರಗೆ ಹೋಗ್ತಾರೆ. ಇದು ದೇವೇಗೌಡರ ಆದಿಯಾಗಿ JDS ನ ಅನೇಕರು ಹೇಳ್ತಾ ಬಂದಿರುವಂತ ಮಾತು. ಬಟ್ ರಾಜಣ್ಣ ತರದವ್ರು ಹೇಳ್ತಾರೆ ಕಾಂಗ್ರೆಸ್ ಇಲ್ಲ ಅಂತಂದ್ರೆ, ಸಿದ್ದರಾಮಯ್ಯನವ್ರು ಇಲ್ಲ ಅಂದ್ರೆ ಕಾಂಗ್ರೆಸ್ಸೇ ಇಲ್ಲ, ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವರು ಅನಿವಾರ್ಯ. ಈ ಎರಡು ವಾದದಲ್ಲಿ ಯಾವ ವಾದಕ್ಕೆ ಹುರುಳು ಹೆಚ್ಚು ಅಂತ? ನೋಡಿ, ಅನೇಕ ಸಂದರ್ಭಗಳಲ್ಲಿ ಸನ್ಮಾನ್ಯ ದೇವೇಗೌಡರು ಒಂದು ಮಾತನ್ನು ಹೇಳ್ತಾರೆ, ನಮ್ಮಲ್ಲಿ ಪಡ್ಕೊಂಡೋಗಿರ್ತಕ್ಕಂಥವರೆಲ್ಲ ಕೂಡ ನಮಗೆ ಆದಷ್ಟು ಮೋಸ ಮಾಡಿ ಹೋಗಿರ್ತಕ್ಕಂಥವ್ರೇನೆ. ಅದೇನು ದೊಡ್ಡ ವಿಚಾರ ಅಲ್ಲ, ಪ್ರಪಂಚಕ್ಕೆ ಗೊತ್ತಿರ್ತಕ್ಕಂಥದ್ದು. ಅತಿ ಹೆಚ್ಚು ನಂಬಿ ಉನ್ನತವಾದಂಥ ಸ್ಥಾನಕ್ಕೆ ತಗೊಂಡೋಗಿ ಶ್ರೀಮಾನ್ ದೇವೇಗೌಡರು ಅವ್ರನ್ನ ಉಪಮುಖ್ಯಮಂತ್ರಿ ತನಕ ತಗೊಂಡೋಗಿ ಅವತ್ತು ಕೂರಿಸಿದ್ದು ಕೂಡ ಶ್ರೀಮಾನ್ ದೇವೇಗೌಡರೇನೆ. ಆದರೆ ಇವರು ಏನು ಮಾಡಿದ್ರು ಒಳಸಂಚು, ಯಾವಾಗ ಸ್ವಂತ ಪಕ್ಷದಲ್ಲಿದ್ದಾಗಲೇ ಇವರು ಹಿಂದೆ ಕಟ್ಟೋದಕ್ಕೆ ಶುರು ಮಾಡಿದಾಗ, ಎಲ್ಲಿ ಪಕ್ಷದ ವಿಚಾರದಲ್ಲಿ ಇವರು ಸ್ವಂತ ಪಕ್ಷದಲ್ಲಿ ದ್ರೋಹ ಮಾಡೋಕ್ಕೆ ಶುರು ಮಾಡಿದ್ರು, ಆವತ್ತೇ ದೇವೇಗೌಡರು ಎಚ್ಚೆತ್ಕೊಂಡ್ರು ಇವರು ಪಕ್ಷಕ್ಕೆ ದ್ರೋಹ ಮಾಡ್ತಾರೆ ಅಂತ ಹೇಳಿ. ಆಮೇಲೆ ಇವ್ರದ್ದೊಂದು ಟೀಮ್ ಇದೆ, ಕೆಲವು ಯಾರು ಜಾತ್ಯತೀತ ಜನತಾದಳದಿಂದ ಹೊರಗೆ ಬಂದಿದ್ದಾರೆ, ಅವರು ನಮ್ಮ ಪಕ್ಷದಲ್ಲಿದ್ದಾಗಲೂ ಕೂಡ ಮತ್ತೆ ಸಮ್ಮಿಶ್ರ ಸರ್ಕಾರಗಳಲ್ಲಿದ್ದಾಗಲೂ ಕೂಡ. ಈಗ ತಾನೇ ಚಲುವರಾಯಸ್ವಾಮಿ ಅವ್ರ ಸ್ಟೇಟ್ಮೆಂಟ್ ಒಂದೊಂದು ತಾವು ನೋಡ್ತಾ ಇದ್ರಿ, ಏನಂತ ಕುಮಾರಸ್ವಾಮಿ ಅವ್ರ ವಿಚಾರದಲ್ಲಿ ಅವ್ರು ಮಾತನಾಡಿದ್ದಾರೆ, ಪಾಪ ತಯಾರಾಗಲಿ 6 ತಿಂಗಳಿಗೆ, ಇದು ಕಾಂಗ್ರೆಸ್ ಅಲ್ಲ, ಅದು BJP ಅಂತೇಳಿ. ಅವ್ರಿಗೆ ನಾನು ಬಹಿರಂಗವಾಗಿ ಒಂದು ಸವಾಲು ಆಗ್ತಾ ಇದ್ದೀನಿ. ಇದೇ BJP ಸಮ್ಮಿಶ್ರ ಸರ್ಕಾರ ಜೊತೆ ಇದ್ದಾಗ ಇದೇ ಕುಮಾರಸ್ವಾಮಿ ಅವ್ರನ್ನ ಆವಾಗಲೇ ಅವರೇನೆ ಮಾಡಿದ್ದು ಮುಖ್ಯಮಂತ್ರಿ, ಅದೇ ಸಂಪುಟದಲ್ಲೇ ನೀವು ಮಿನಿಸ್ಟರ್ ಆಗಿದ್ರಿ, ದಯವಿಟ್ಟು ಮರಿಬೇಡಿ. ಕೇಂದ್ರದಲ್ಲಿ ಕೇಂದ್ರ ಸಚಿವರನ್ನಾಗಿ ಮಾಡಿದ್ದಾರೆ. ಲಘುವಾಗಿ ಮಾತಾಡ್ತಕ್ಕಂಥ ಮಾತನ್ನು ಕಮ್ಮಿ ಮಾಡಿ ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಅವ್ರು ಮಾತಾಡಲಿ, ಬೇಕಾದ್ರೆ ಮಾತಾಡೋಣ. ಅದನ್ನು ಬಿಟ್ಬಿಟ್ಟು ಬೇರೆ ವಿಚಾರಗಳು ಮಾತಾಡ್ತಕ್ಕಂಥದ್ದು ಜಾತ್ಯತೀತ ಜನತಾದಳ ಪಾಠ ಹೇಳ್ಕೊಡ್ತಕ್ಕಂಥ ಇವ್ರ ಹತ್ರ ನಾವು ಕಲಿಬೇಕಾದ್ರೆ ನಮಗೂ ಗೊತ್ತು, ದೇಶ ಆಳಿದ್ದೀವಿ, ರಾಜ್ಯವನ್ನು ಕೂಡ ಆಳಿದ್ದೀವಿ. ಆಮೇಲೆ ರಾಜಕಾರಣದಲ್ಲಿ ಸರ್ ವಚನ ಭ್ರಷ್ಟತೆ ಅನ್ನೋದೇನು ಹೊಸ್ತಲ್ಲ. ಹಂಗೆ ವಚನ ಭ್ರಷ್ಟತೆ ಅನ್ನೋದು ಕರ್ನಾಟಕದಲ್ಲಿ ಪಾಪ್ಯುಲರ್ ಆಗಿದ್ ಯಾರಿಂದ, ಯಾವ ಕಾಲದಲ್ಲಿ? ಸಿದ್ದರಾಮಯ್ಯನವರು ವಚನ ಭ್ರಷ್ಟರು ಅಥವಾ ಅಧಿಕಾರ ಕೊಡೋಕೆ ಹಿಂದೇಟ್ ಹಾಕ್ತಿದ್ದಾರೋ, ಇದು ಹೊಸ ಪರಂಪರೆ ಏನಲ್ಲ ಅಂತ. ಮೇಡಮ್, ನಾನೊಂದು ಹೇಳ್ತಾ ಇರ್ತಕ್ಕಂಥದ್ದು, ನೀವು ವಚನ ಭ್ರಷ್ಟತೆನೋ, ನೀವು 2.5 ವರ್ಷನೋ 4 ವರ್ಷನೋ ನೀವೇನ್ ಮಾತಾಡ್ಕೊಂಡಿದ್ರೆ ನಮಗೆ ಸಂಬಂಧ ಇಲ್ಲ. ರಾಜ್ಯದ ಜನಗಳ ಹಿತ ಮುಖ್ಯ ನಮಗೆ. ನಿಮ್ಮ ಕಾದಾಟದಿಂದ ಜನಗಳಿಗೆ ಆಗ್ತಾ ಇರ್ತಕ್ಕಂಥ ಅನಾಹುತಗಳು ಎಷ್ಟಾಗ್ತಾ ಇದೆ ಅಂತಕ್ಕಂಥ ನಿಮ್ಗೇನು ಗಮನ ಇಲ್ವಾಗಾದ್ರೆ ರೈತರ ಬಗ್ಗೆ ಅವಾಗ್ಲೂ ಕೂಡ ಜನರ ಬಗ್ಗೆ ಎಲ್ಲಿ ಹಿತ ಇತ್ತು? ಅಧಿಕಾರದ ಬಗ್ಗೆನೇ ಅಲ್ವಾ ಹಿತ ಇದ್ದಿದ್ದು. ಕರ್ನಾಟಕದಲ್ಲಿ ವಚನ ಭ್ರಷ್ಟತೆ ಅನ್ನೋದು ಪಾಪ್ಯುಲರ್ ಆದ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವ್ರ ಮೇಲೆ ಆರೋಪ ಬಂದಾಗ ಅವಾಗ್ಲೂ ಕೂಡ ಅಧಿಕಾರದ್ದೇ ಫೋಕಸ್ ಇದ್ದದ್ದು, ಇವಾಗ್ಲೂ ಅಧಿಕಾರದೇ ಫೋಕಸ್. ನಾನು ಅದಕ್ಕೆ ಹೇಳಿದ್ದು ಈ ಪರಂಪರೆ ಹೊಸದಲ್ಲ ಕರ್ನಾಟಕಕ್ಕೆ. ಮಾತು ಅವತ್ತು ಯಾವತ್ತು ಕುಮಾರಸ್ವಾಮಿ ಅವರು ಸರ್ಕಾರ ನಡೆಸ್ತಿದ್ರು ಅಭಿವೃದ್ಧಿ ಕೆಲಸಗಳು ಅವತ್ತಾಗಿತ್ತು. ಇವತ್ತು ಅಭಿವೃದ್ಧಿ ಕುಂಠಿತ ಆಗಿದೆ ಅಂತಕ್ಕಂಥದ್ದು ಸ್ವಪಕ್ಷದಲ್ಲಿ ಇರ್ತಕ್ಕಂಥವ್ರೆ ಹೇಳಿರ್ತಕ್ಕಂಥದ್ದು ನಾವಲ್ಲ. ರಾಜಕಾರಣದಲ್ಲಿ ಸರ್ ವಚನ ಭ್ರಷ್ಟತೆ ಅನ್ನೋದೇನು ಹೊಸದಲ್ಲ. ಹಂಗೆ ವಚನ ಭ್ರಷ್ಟತೆ ಅನ್ನೋದು ಕರ್ನಾಟಕದಲ್ಲಿ ಪಾಪ್ಯುಲರ್ ಆಗಿದ್ ಯಾರಿಂದ, ಯಾವ ಕಾಲದಲ್ಲಿ? ಸಿದ್ದರಾಮಯ್ಯನವರು ವಚನ ಭ್ರಷ್ಟರು ಅಥವಾ ಅಧಿಕಾರ ಕೊಡೋಕೆ ಹಿಂದೇಟ್ ಹಾಕ್ತಿದ್ದಾರೋ, ಇದು ಹೊಸ ಪರಂಪರೆ ಏನಲ್ಲ ಅಂತ. ಮೇಡಮ್, ನಾನೊಂದು ಹೇಳ್ತಾ ಇರ್ತಕ್ಕಂಥದ್ದು, ನೀವು ವಚನ ಭ್ರಷ್ಟತೆನೋ, ನೀವು 2.5 ವರ್ಷನೋ 4 ವರ್ಷನೋ ನೀವೇನ್ ಮಾತಾಡ್ಕೊಂಡಿದ್ರೆ ನಮಗೆ ಸಂಬಂಧ ಇಲ್ಲ. ರಾಜ್ಯದ ಜನಗಳ ಹಿತ ಮುಖ್ಯ ನಮಗೆ. ನಿಮ್ಮ ಕಾದಾಟದಿಂದ ಜನಗಳಿಗೆ ಆಗ್ತಾ ಇರ್ತಕ್ಕಂಥ ಅನಾಹುತಗಳು ಎಷ್ಟಾಗ್ತಾ ಇದೆ ಅಂತಕ್ಕಂಥ ನಿಮ್ಗೇನು ಗಮನ ಇಲ್ವಾಗಾದ್ರೆ ರೈತರ ಬಗ್ಗೆ ಸರ್ ಅವಾಗ್ಲೂ ಕೂಡ ಜನರ ಬಗ್ಗೆ ಎಲ್ಲಿ ಹಿತ ಇತ್ತು? ಅಧಿಕಾರದ ಬಗ್ಗೆನೇ ಅಲ್ವಾ ಹಿತ ಇದ್ದಿದ್ದು. ಕರ್ನಾಟಕದಲ್ಲಿ ವಚನ ಭ್ರಷ್ಟತೆ ಅನ್ನೋದು ಪಾಪ್ಯುಲರ್ ಆದ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವ್ರ ಮೇಲೆ ಆರೋಪ ಬಂದಾಗ ಅವಾಗ್ಲೂ ಕೂಡ ಅಧಿಕಾರದ್ದೇ ಫೋಕಸ್ ಇದ್ದದ್ದು, ಇವಾಗ್ಲೂ ಅಧಿಕಾರದೇ ಫೋಕಸ್. ನಾನು ಅದಕ್ಕೆ ಹೇಳಿದ್ದು ಈ ಪರಂಪರೆ ಹೊಸದಲ್ಲ ಕರ್ನಾಟಕಕ್ಕೆ. ಮಾತು ಅವತ್ತು ಯಾವತ್ತು ಕುಮಾರಸ್ವಾಮಿ ಅವರು ಸರ್ಕಾರ ನಡೆಸ್ತಿದ್ರು ಅಭಿವೃದ್ಧಿ ಕೆಲಸಗಳು ಅವತ್ತಾಗಿತ್ತು. ಇವತ್ತು ಅಭಿವೃದ್ಧಿ ಕುಂಠಿತ ಆಗಿದೆ ಅಂತಕ್ಕಂಥದ್ದು ಸ್ವಪಕ್ಷದಲ್ಲಿ ಇರ್ತಕ್ಕಂಥವ್ರೆ ಹೇಳಿರ್ತಕ್ಕಂಥದ್ದು ನಾವಲ್ಲ.